ಸರ್ ಒಂದು ಹುಡುಗ ಒಂದು ಹುಡುಗಿನ ಅಥವಾ ನಮ್ಮನ್ನು ಇಷ್ಟಪಡೋರು ತುಂಬ ಇಷ್ಟಪಡೋರು ಅಚಾನಕ್ಕಾಗಿ ಕಣ್ಮರೆಯಾದ್ರು ಅಥವಾ ಮರಣ ಹೊಂದಿದ್ರು ಅಂದ್ರೆ ನಮ್ಮ ಲೈಫ್ ಹೆಂಗಾಗಿರುತ್ತೆ, ಅವಳೇ ನನ್ನ ಲೈಫು ಅಥವಾ ಅವಳೇ ನನ್ನ ಜೀವನ ಅನ್ನಂಗೆ ಜೀವನದಲ್ಲಿ ಏನೆಲ್ಲ ಆಗಬೇಕು ಆಗುತ್ತೆ. ಕೊನೆಗೆ ಡಿಪ್ರೆಷನ್ಗೆ ಹೋದರೆ ಸಾಯೋ ಲೆವೆಲ್ ತನಕ ಹೋಗ್ತಾನೆ. ಆ ಸಾಯೋ ಲೆವೆಲಲ್ಲಿ ಆ ಸತ್ತಿರೋಳು ಮತ್ತೊಂದು ಸತಿ ಬಂದರು ಅಂದರೆ ಹೆಂಗಿರುತ್ತೆ? ಒಂದಿಷ್ಟು ಪ್ರಶ್ನೆಗಳು ಮೂಡತ್ತಲ್ಲ, ಆ ಪ್ರಶ್ನಾರ್ಥಕನೇ ಇಡೀ ಸಿನಿಮಾ. ತುಂಬ ಅದ್ಭುತವಾದ ಸ್ಕ್ರಿಪ್ಟ್ ಇವ್ರ ಹತ್ರ ಇದೆ. ತುಂಬ ಗಾಢವಾದ ಏನು ಕತೆ ಅಂತ ವಸ್ತು ಅಂತ ಹೇಳ್ತೀವಿ, ಅದು ತುಂಬ ಚೆನ್ನಾಗಿದೆ ಇರೋದು. ನಮಗೂ ಸುರೇಶ ರಮೇಶ ಅಂತ ಹೆಸರಿಡಿ ಎಷ್ಟಂತ ಸಾವಿತ್ರಿ, ಶುಂಠಿ ಅಲ್ವಾ, ಎಷ್ಟಂತ ನೋಡು. ನೀನು ಒಳ್ಳೆ ಆ್ಯಕ್ಟರ್, ನೀನು ನಿಂಗೆ ಇಂತಿಂಥ ಸಮಸ್ಯೆಗಳಿದ್ದಾವೆ ಅಂದರೆ ನಾನು ಆ ಕಡೆಯಿಂದ ಬಂದವನ ಆದ್ದರಿಂದ ಆ ಕನ್ನಡ ಸಮಸ್ಯೆ ಇತ್ತು ನನ್ನದು. ಸೊ ಇಂತಿಂಥ ಸಮಸ್ಯೆಗಳಿದ್ದಾವೆ, ಇದನ್ನೆಲ್ಲ ಆದಷ್ಟು ಬೇಗ ನೀವು ಕ್ಲಿಯರ್ ಮಾಡ್ಕೊ, ನೀವು ಒಳ್ಳೆ ಆ್ಯಕ್ಟರ್ ಆಗ್ತೀಯ ಅಂತ ಹೇಳ್ಬಿಟ್ಟು ಕೂರಿಸಿ ಬೆಂತಟ್ಟಿದವ್ರು ಅವರೆಲ್ಲ. ಖಂಡಿತ ಇಲ್ಲಿರೋ ಎಲ್ಲ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ಗಳಿಗೂ ಸಣ್ಣ ಸಣ್ಣ ಸಿನಿಮಾಗಳೇ ಅವ್ರ ಕುಟುಂಬಗಳಿಗೆ ಆಧಾರವಾಗಿದೆ. ಇಲ್ಲಿ ದೊಡ್ಡ ಸಿನಿಮಾ ನೀವು ಹೇಳ್ದಂಗೆ ವರ್ಷಕ್ಕೆ 10 ಸಿನಿಮಾ ಬರೋದು, 5 ಸಿನಿಮಾ ಬರೋದು, ಅದು ಸೂಪರ್ ಹಿಟ್ ಆಗೋದು ಒಂದು 5-6 ಆಗಿರ್ಬೋದು. ಬಟ್ ಈ ಪುಟ್ ಸಿನಿಮಾಗಳೇ ಇದೆಯಲ್ಲ, ಎಷ್ಟೋ ಜನ ಟೆಕ್ನಿಷಿಯನ್ಸ್ಗಳ ಕುಟುಂಬಗಳನ್ನು ಇವತ್ತಿಗೂ ಇಲ್ಲಿ ಕಾರ್ಮಿಕರನ್ನ ಜೀವಂತವಾಗಿ ಉಳಿಸೋಕೆ ಡೈರೆಕ್ಟ್ರ್ ಅವರೇ ನಮ್ಮಂಥವ್ರಿಗೆ ಕೆಲಸಗಳು ಸರ್. ಐ ಆಮ್ ಟೆಲ್ಲಿಂಗ್ ದ ಓಪನ್ಲಿ, ಬಿಕಾಸ್ ದೊಡ್ಡ ಸಿನಿಮಾ ಅವರು ಆ ಕಡೆ ನೋಡ್ತಾರೆ ಸರ್. ಸೊ ಇಲ್ಲಿ ಇಂಥ ಡೈರೆಕ್ಟ್ರುಗಳು ಇಲ್ಲಿರೋರು ನೋಡಿಕೊಂಡು ನಮಗೆ ಜೀವ ಕೊಡ್ತಾವ್ರೆ ಸರ್. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಓಂ ಶಿವಂ ತಂಡದ ಜೊತೆಗೆ ಮಾತುಕತೆ ಕಂಟಿನ್ಯೂ ಆಗುತ್ತೆ. ಈ ಒಂದು ಸಂದರ್ಶನದಲ್ಲಿ ನನ್ನ ಜೊತೆ ಇದ್ದಾರೆ ನಿರ್ದೇಶಕ ಆಲ್ವಿನ್ ಹಾಗೂ ಉಗ್ರಂ ರವಿ ಸರ್ ಮತ್ತು ನಮ್ಮ ಯಶ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಮಾತುಕತೆ ನಡೀತಾ ಇದೆ. ಸಿನಿಮಾದ ಬಗ್ಗೆ ತುಂಬ ಸಿಂಪಲ್ಲಾಗಿ ಮಾತಾಡೋಕ್ಕಿಂತಲೂ ಒಂದಷ್ಟು ಅಥೆಂಟಿಕ್ ಆಗಿ ನನಗೆ ವಿಷಯಗಳು ಬೇಕು. ಸಾಮಾನ್ಯವಾಗಿ ಈ ಥರ ಸಿನಿಮಾಗಳನ್ನ ಎಲ್ಲರೂ ಮಾಡ್ತಾರೆ ಆಲ್ವಿನ್, ಬಟ್ ಈ ಸಿನಿಮಾ ಒಂದಷ್ಟು ಪರ್ಸ್ಪೆಕ್ಟಿವ್ ಅಂತ ಹೊರಟ್ರೆ, ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಹೊರಟ್ರೆ ಯಾವೆಲ್ಲ ಕಾರಣಕ್ಕೆ ಮೇನ್ ಎಲಿಮೆಂಟ್ಸನ್ನ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ ಸರ್? ನಾರ್ಮಲಾಗಿ ಎಲ್ಲರೂ ಸಿನಿಮಾಗಳನ್ನ ಮಾಡ್ತಾರೆ, ಲವ್ ನಾರ್ಮಲ್ ಲವ್, ಆ್ಯಕ್ಷನ್ ನಾರ್ಮಲ್ ಆ್ಯಕ್ಷನ್, ಇದನ್ನೆಲ್ಲ ಹೊರತುಪಡಿಸಿ ಈ ಸಿನಿಮಾದ ಮೂಲವಾಗಿ ಹೇಳ್ಬೇಕಂದ್ರೆ ಸರ್, ಒಂದು ಹುಡುಗ ಒಂದು ಹುಡುಗಿನ ಅಥವಾ ನಮ್ಮನ್ನು ಇಷ್ಟಪಡೋರು ತುಂಬ ಇಷ್ಟಪಡೋರು ಅಚಾನಕ್ಕಾಗಿ ಕಣ್ಮರೆಯಾದ್ರು ಅಥವಾ ಮರಣ ಹೊಂದಿದ್ರು ಅಂದ್ರೆ ನಮ್ಮ ಲೈಫ್ ಹೆಂಗಾಗಿರುತ್ತೆ, ಅವಳೇ ನನ್ನ ಲೈಫು ಅಥವಾ ಅವಳೇ ನನ್ನ ಜೀವನ ಅನ್ನಂಗೆ ಅವ್ನ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗತ್ತೆ, ಅವ್ನ ಲೈಫ್ ಏನೆಲ್ಲ ಚೇಂಜಸ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಯಾರೋ ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಿದಾಗ ಅವಳು ಸತ್ಲು ಅಂದರೆ ಡಿಪ್ರೆಷನ್ಗೆ ಹೋಗ್ತಾನೆ, ಎಣ್ಣೆ ಹೊಡಿತಾನೆ, ಗಾಂಜಾ ಸೇರ್ತಾನೆ, ಜೀವನದಲ್ಲಿ ಏನೆಲ್ಲ ಆಗಬೇಕು ಆಗುತ್ತೆ. ಕೊನೆಗೆ ಡಿಪ್ರೆಷನ್ಗೆ ಹೋದರೆ ಸಾಯೋ ಲೆವೆಲ್ ತನಕ ಹೋಗ್ತಾನೆ. ಆ ಸಾಯೋ ಲೆವೆಲಲ್ಲಿ ಆ ಸತ್ತಿರೋಳು ಮತ್ತೊಂದು ಸತಿ ಬಂದರು ಅಂದರೆ ಹೆಂಗಿರುತ್ತೆ? ಒಂದಿಷ್ಟು ಪ್ರಶ್ನೆಗಳು ಮೂಡತ್ತಲ್ಲ, ಆ ಪ್ರಶ್ನಾರ್ಥಕನೇ ಇಡೀ ಸಿನಿಮಾ. ಹಾಗಾಗಿ ಯಶ್ ನನಗೆ ಪರ್ಸ್ನಲಿ ಕನೆಕ್ಟ್ ಆಗೋದು ರೀಸೆಂಟಾಗಿ ಅವ್ರ ಜೊತೆ ಒಂದು ಸಣ್ಣ ಜರ್ನಿ ಇದೆ ನಾನು. ಅಂದರೆ ಜಂಗಲ್ ಮಂಗಲ್ ಬಗ್ಗೆ ಒಂದು ಪ್ರೆಸ್ ಮೀಟಲ್ಲಿ ಎಷ್ಟು ಅಥೆಂಟಿಕ್ ಅಂದರೆ ಇವತ್ತಿಗೂ ಸುದ್ದಿ ಇದೆ ಯಶ್. ಅದು ಅಂದರೆ ಸುಮ್ಮನೆ ನಮ್ಮ ಸಿನಿಮಾ ಅಷ್ಟು ದುಡ್ಡು ಮಾಡ್ತೀವಿ ಇಷ್ಟು ದುಡ್ಡು ಮಾಡ್ತು ಅಂತ ಎಲ್ಲೂ ನೀವು ಪ್ರಸ್ತಾಪ ಮಾಡಿದ್ರೆ ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಕಂಟೆಂಟ್ ಮಾತಾಡಬೇಕು ಅಂತಂದ್ರೆ ಅದು ಎಲ್ಲ ಸಿನಿಮಾಗೂ ಕನೆಕ್ಟಾಗಿ ಮಾತಾಡೋದಾದರೆ ಓಂ ಶಿವಮಗೂ ಹೇಗೆ ಕನೆಕ್ಟ್ ಆಗ್ತೀನಿ ನೀವು? ಯಾಕಂದ್ರೆ ಸರ್, ನಾನು ಈ ಮೂವಿ ಸ್ಟೋರಿ ನಂಗೆ ಗೊತ್ತಿಲ್ಲ. ಈಗ ನೀವು ಕೇಳಿದಕ್ಕೆ ಇವ್ರು ಹೇಳಿದಾಗ ನಮ್ಮ ಎದುರುಗಡೆ ಇದ್ದವರು ಇಲ್ಲ ಅಂತ ಅಂದಾಗ ನಮ್ಮ ಹೆಂಗೆ ಲೈಫ್ ಇದಾಗ್ಬಿಡುತ್ತೆ, ನಾವು ಮೂವ್ ಆನ್ ಆಗ್ತೀವಿ. ಎಲ್ಲೋ ಒಂದು ದಿನ ಆ ವ್ಯಕ್ತಿ ಎದುರು ಬಂದರೆ ಹೆಂಗಾಗುತ್ತೆ ನನ್ನ ಲೈಫು. ನನಗೀಗ ಈ ಕಂಟೆಂಟ್ ಗೊತ್ತಾಗಿದ್ದು, ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಇದಲ್ಲದೆ ಈ ಡೈರೆಕ್ಟ್ರದ್ದು ಇನ್ನೆರಡು ಸ್ಕ್ರಿಪ್ಟ್ ನನಗೆ ನರೇಷನ್ ಕೊಟ್ಟಿದ್ದರು. ತುಂಬ ಅದ್ಭುತವಾದ ಸ್ಕ್ರಿಪ್ಟ್ ಇವ್ರ ಹತ್ರ ಇದೆ. ತುಂಬ ಗಾಢವಾದ ಏನು ಕತೆ ಅಂತ ವಸ್ತು ಅಂತ ಹೇಳ್ತೀವಿ, ಅದು ತುಂಬ ಚೆನ್ನಾಗಿದೆ ಇರೋದು. ಆ ಒಂದು ಜಿಸ್ಟನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ ಎರಡು ಕತೆನ ನಾನು ಅರ್ಥ ಮಾಡ್ಕೊಂಡಾಗ ನನಗೆ ಈ ಮೂವಿಯಲ್ಲಿ ಇವ್ರು ಏನಾದರೂ ಮಾಡಿರ್ತಾರೆ ಅನ್ನೋದು ನಂಗೆ ಗ್ಯಾರಂಟಿ ಇದೆ. ಅದಲ್ಲದೆ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಈಗ ಒಂದು 2 ಸಾಂಗ್ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ನೋಡಿದಾಗ ಒಂದು ಒಳ್ಳೆ ವರ್ಕ್ ಆಗಿದೆ ಅಂತ ಅನಿಸ್ತೀನಿ. ಯಾಕಂದ್ರೆ ನಾನು ಇದರಲ್ಲಿ ಮಾಡಿದ್ದು 4 ರಿಂದ 5 ದಿವಸ ಕೆಲಸ ಮಾಡಿದ್ದೀನಿ. ನನ್ನ ಪಾತ್ರ ಏನಿದೆ ಅದು ನನಗೆ ಗೊತ್ತು. ಗುಲ್ಗಂಜಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ತಮ್ಮನ ಅಣ್ಣನ ಮೋಸ್ಟ್ಲಿ ಜಿರ್ಜಿಂಬೆ ಅಂತ ಹೇಳ್ಬಿಟ್ಟು ನಮ್ಮ ಕಾಕ್ರೋಚ್ ಸುದ್ದಿ ಅವರು ಅದಕ್ಕೆ ಆಗ ಕಾಕ್ರೋಚ್ ಮತ್ತೆ ನಾವು ಮಾತಾಡ್ತಿದ್ವಿ, ನಮಗೂ ಸುರೇಶ ರಮೇಶ ಅಂತ ಹೆಸರಿಡಿ ಎಷ್ಟಂತ ಸಾವಿತ್ರಿ, ಶುಂಠಿ ಅಲ್ವಾ, ಎಷ್ಟಂತ ನಾವು ಸಾವಿತ್ರಿ, ಶುಂಠಿ, ಕೊತ್ತಂಬರಿ ಈ ಹೆಸರಲ್ಲೇ ಓಡಾಡ್ಕೊಂಡಿರೋದು ನಾವು ಅಲ್ವಾ. ಗುಲ್ಗಂಜಿ, ನಮಗೂ ಹಾಲು, ತುಪ್ಪ, ಬೆಣ್ಣೆ ಈ ಥರ ಏನಾದ್ರು ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ರು ಸುದ್ದಿ ಅವರು. ಸೊ ಆ ಥರ ಅಂದರೆ ಪ್ರತಿಯೊಂದು ಕೂಡ ಏನಂದರೆ ಎಲ್ಲರೂ ಏನೇ ಮಾಡಿದ್ರೆ ಅಂದ್ರೂ ಕೂಡ ಏನೋ ಒಂದು ವಿಶಿಷ್ಟವಾದ ಮನಸ್ಥಿತಿಯಿಂದ ಮಾಡ್ತಾರೆ. ಒಬ್ಬ ಪ್ರೊಡ್ಯೂಸರ್ ಕತೆ ಹೇಳೋದಂದ್ರೆ ಅಷ್ಟು ಈಸಿ ಅಲ್ಲ. ಕತೆ ಹೇಳಿ ಪ್ರೊಡ್ಯೂಸರ್ ಒಪ್ಪಿ ಇಲ್ಲ ಮಾಡೋಣ ಅಂತ ಅನಿಸಿದ್ರೆ ಆ ವ್ಯಕ್ತಿಗೆ ಏನೋ ಅನಿಸಿರ್ಬೇಕಾಗಾದ್ರೆ ಸರಿನಾ, ಆ ಒಂದು ತಾಕತ್ತು ಈ ಸ್ಕ್ರಿಪ್ಟಲ್ಲಿ ಇದೆ ಅಂತ ನಾನು ಅಂದ್ಕೋತೀನಿ ನಾನು ಖಂಡಿತವಾಗಿ. ಜೊತೆಗೆ ರವಿ ಸರ್ದು ಹೇಳಿದಾರೆ, ಸಿನಿಮಾ ಮಾಡಿ ಎಷ್ಟೋ ವರ್ಷ ಆಗಿರುತ್ತೆ ಒಂದು ಸಿನಿಮಾ, ಬಟ್ ಆ ಬ್ರ್ಯಾಂಡ್ ನಿಮ್ಮನ್ನ ಕ್ಯಾರಿ ಮಾಡುತ್ತೆ. ಇದು ಎಷ್ಟು ಪ್ಲಸ್ ಆಗುತ್ತೆ ಆ್ಯಸ್ ಎ ಆ್ಯಕ್ಟರ್ ಆಗಿ ನಿಮಗೆ ಆಗಲಿ ಅಥವಾ ಎಲ್ರಿಗಾಗಲಿ?
ಸರ್ ಪ್ಲಸ್ ಅಂದರೆ ಅರ್ಥ ಆಗಿಲ್ಲ. ಇಲ್ಲಿ ತನಕ ಬ್ರ್ಯಾಂಡ್ ಇದೆಯಲ್ಲ ಸರ್. ಹೌದು ಸರ್ ಕ್ಯಾರಿ ಮಾಡಿಕೊಂಡೇ ಬರ್ತಾ ಇರುತ್ತೆ ಸರ್. ಬಟ್ ನಾನು ಉಗ್ರಮ್ ಆಗಿದೆ ಅಂತ ಸೊ ಅಲ್ಲೇ ಇದಾಗಿಲ್ಲ ಸರ್. ಸೊ ಉಗ್ರಮ್ ಆಗಿದೆ ಇವಾಗ 120 ಮೂವೀಸ್ ಏನೋ ಆಗಿರುತ್ತೆ. ಸೊ ಬಟ್ ಇದ್ರೂ ಇವತ್ತು ನಾನು ಒಂದು ಹೊಸ ಇದು ಕ್ಯಾರೆಕ್ಟರ್ ಸಿಗುವಾಗ ಇದು ನನ್ನ ಫಸ್ಟು ಚಿತ್ರ ಅಂತ ಅಂದ್ಕೊಂಡು ಕಾಲಿಕ್ತೀನಿ ಸರ್. ಸೊ ಫಸ್ಟು ನಾನು ಏನಾದರೂ ಆ್ಯಕ್ಟಿಂಗ್ ಮಾಡುವಾಗ ಡೈರೆಕ್ಟ್ರ್ ಕಣ್ಣನ್ನು ನೋಡ್ತಾ ಇರ್ತೀನಿ, ಅವರು ಸ್ಯಾಟಿಸ್ಫೈಡ್ ಆಗ್ತಾರಾ ಇಲ್ವಾ ಅಂತ. ಸೊ ಅದಾದಮೇಲೆ ನಮಗೆ ಒಂದು ಖುಷಿ ಆಗುತ್ತೆ ಸರ್. ಜೊತೆಗೆ ಸಿನಿಮಾಗಳನ್ನು ನೋಡುವಂಥ ಡೈಮೆನ್ಷನ್ ಚೇಂಜ್ ಆಗಿದೆ ಈಗ ಆಡಿಯನ್ಸ್ದು. ಯಾವುದಾದ್ರು ಒಂದು ಸೀನ್ ಬಂದರೂ ಗುರು ಈ ಸಿನಿಮಾ ಸೀನು ಆ ಸೀನ್ ಥರ ಇದೆ ಅಂದರೆ ಆ ಥರದ ಕಂಪೇರಿಟಿವ್ ಹೋಗ್ತಿದ್ದಾರೆ. ಈ ಎಲ್ಲ ಚಾಲೆಂಜಸ್ಗಳ ಮಧ್ಯೆ ಸಿನಿಮಾ ಮಾಡುವಂತಹ ಆ ಒಂದು ಗಟ್ಸ್ ಫೀಲ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಅದು ಹೇಗಿತ್ತು ನಿಮ್ಮಲ್ಲಿ? ಸರ್ ಬೇಸಿಕಲಿ ನಾನು ಥಿಯೇಟ್ರ್ ಆರ್ಟಿಸ್ಟು, ಥಿಯೇಟ್ರಿಂದ ಬಂದಿರೋನು. ನನ್ನ ಸಿನಿಮಾ ಜರ್ನಿ, ನನ್ನ ಫ್ಯಾಮಿಲಿ ಜರ್ನಿ ಥಿಯೇಟ್ರು. ನನ್ನ ತಂದೆ ಆಗಿರ್ಬೋದು ಆರ್ಕೆಸ್ಟ್ರಾದಲ್ಲಿ ಕೆಲಸ ಮಾಡ್ಕೊಂಡಿದ್ದರು, ನನ್ನ ತಂದೆ ಡ್ರಾಮಾಗಳಲ್ಲಿ ಕೆಲಸ ಮಾಡ್ಕೊಂಡು ಆ ಜೀನ್ ನನಗೂ ಬಂದಿದೆ. ನಾನು ಕಾಲೇಜ್ ಡೇಸ್ಗಳಿಂದನೂ ಒಂದು ಟೀಮ್ಗಳನ್ನ ಕಟ್ಕೊಂಡು ಶಿವಮೊಗ್ಗ ರಂಗಬಳಗ ಅಂತ ನನ್ನ ಗುರುಗಳು ಲವಾಜಿಯಾರ್ ಅಂತ ಅವ್ರ ಜೊತೆಲಿ ವರ್ಕ್ ಮಾಡಿದೆ. ತದನಂತರದಲ್ಲಿ ಬೆಂಗಳೂರು ಬಂದಾದ್ಮೇಲೆ ಒಂದಿಷ್ಟು ಬೀದಿ ನಾಟಕಗಳನ್ನಾಗಿರ್ಬೋದು, ಸ್ಟ್ರೀಟ್ ಪ್ಲೇಗಳನ್ನಾಗಿರ್ಬೋದು, ಓನಾಗಿ ನಾನು ಡೈರೆಕ್ಷನ್ ಮಾಡಿರೋ ನಾಟಕಗಳಾಗಿರ್ಬೋದು, ಇದಿಷ್ಟು ಅನುಭವ ಒಂದಿಷ್ಟು ಸಿನಿಮಾಗಳನ್ನ ನೋಡೋದು. ಇವಾಗ ಬೆಂಗಳೂರು ಅಥವಾ ಇಡೀ ಕರ್ನಾಟಕದಲ್ಲಿ ಏನಾಗಿದೆ ಸರ್, ಫಸ್ಟು ನಮಗೆ ಕನ್ನಡ ಸಿನಿಮಾಗಳು ಮಾತ್ರ ಆಗ್ತಾಯಿತ್ತು, ನೋಡ್ತಾ ಇದ್ವಿ. ಈಗ ತುಂಬ ಆಪ್ಷನ್ಸ್ಗಳು ಬಂದುಬಿಟ್ಟಿದೆ. ಪ್ರಪಂಚದ ಎಲ್ಲ ಭಾಷೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನು, ಎಲ್ಲ ಸಾಂಗ್ಗಳನ್ನು, ಎಲ್ಲ ಸಿಚುವೇಶನ್ಗಳನ್ನ ನಾವು ಇಲ್ಲೇ ಮೊಬೈಲಲ್ಲೇ ನೋಡ್ತೀವಿ ಅಥವಾ OTT ಪ್ಲಾಟ್ಫಾರ್ಮಲ್ಲಿ ನೋಡ್ತೀವಿ. ಬಟ್ ನಾವು ಈ ಸಿನಿಮಾಗಳನ್ನ ಮಾಡುವಾಗ ನಮಗೊಂದು ಚಾಲೆಂಜ್ ಇರುತ್ತೆ. ಅದು ಆಬ್ವಿಯಸ್ಲಿ ಬರೆಯುವಾಗ ನಾವು 4 ಜನ ಡಿಸ್ಕಷನ್ ಮಾಡುವಾಗ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂರುವಾಗ ಒಬ್ಬೊಬ್ಬರು ಸರ್ ಈ ಸೀನ್ ಅಲ್ಲಿದೆ, ಆ ಸೀನ್ ಇಲ್ಲಿದೆ ಅಂದಾಗ ಹೊಸದಾಗಿ ಏನೋ ಕ್ರಿಯೇಟ್ ಮಾಡಬೇಕಾಗುತ್ತೆ. ಖಂಡಿತವಾಗ್ಲೂ ಇದರೊಳಗೆ ಸ್ಪೆಷಲಿ ಸುದೀಪ್ ಸರ್ದು ಮತ್ತು ಯಶ್ ಶೆಟ್ಟಿ ಸರ್ದು ಕೆಲವು ಸೀಕ್ವೆನ್ಸ್ಗಳು ತುಂಬ ಫ್ರೆಶ್ ಆಗಿರುತ್ತೆ. ಮತ್ತು ಹೀರೋಯಿನ್ ಲವ್ ಮಾಡೋ ರೀತಿನೂ ಆಗಿರ್ಬೋದು, ಆ ಸೀಕ್ವೆನ್ಸ್ಗಳಾಗಿರ್ಬೋದು, ಇಬ್ಬರು ಪ್ರಪೋಸ್ ಮಾಡೋದು, ಮಾತುಕತೆ, ಈ ಕಾಲೇಜ್ ಎಪಿಸ್ಗಳು ತುಂಬ ವಿಭಿನ್ನವಾಗಿರುತ್ತೆ. ಎಲ್ಲೂ ನಿಮಗೆ ಇನ್ನೊಂದು ಸಿನಿಮಾ ನೋಡಿರೋಂಥ ಅನುಭವ ಇಲ್ಲ. ಕ್ಯಾಶುವಲ್ ಆಗಿ ಲವ್ ಸಬ್ಜೆಕ್ಟ್ ಅನ್ಬೋದು ಅಷ್ಟೇ ಹೊರತು ಆ ಸ್ಕ್ರೀನ್ ಪ್ಲೇ ನಿಮಗೆ ಬೇರೆ ರೀತಿಯಾದೇ ಮಜಾ ಕೊಡುತ್ತೆ. ಸೀನ್ ಟು ಸೀನು ಬೇರೆ ರೀತಿಯಾದೇ ಮಜಾ ಕೊಡುತ್ತೆ. ಜೊತೆಲಿ ಸಂಭಾಷಣೆ ಮಳವಳ್ಳಿ ಸಾಯಿ ಕೃಷ್ಣ ಅವ್ರು ಮಾಡಿರೋದು ತುಂಬ ಅದ್ಭುತವಾಗಿ ಆ ಮಂಡ್ಯ ಸೊಗಡನ್ನ ಇಟ್ಕೊಂಡು ಒಂದಿಷ್ಟು, ಅಥವಾ ಬೆಂಗಳೂರು ಪ್ರೆಸೆಂಟ್ ಪುಡಿ ರೌಡಿಗಳು ಅಥವಾ ಕೆಲವು ಗಲ್ಲಿಗಳಲ್ಲಿ ಏನೆಲ್ಲ ಮಾತಾಡ್ತಾರೆ, ಏನೆಲ್ಲ ಪದಗಳನ್ನ ಬಳಸ್ತಾರೆ, ಆ ಥರ ಒಂದಿಷ್ಟು ಪದಗಳನ್ನ ಇಟ್ಕೊಂಡು, ಅದ್ರಾಗೂ ಸ್ಪೆಷಲಿ ಸರ್ದು ಒಂದಿಷ್ಟು ಡೈಲಾಗ್ ಇದೆ, ಏನೋ ಪುಟ್ಕೊಂಡು ಅನ್ನೋದು ಹೊಸ ವರ್ಡ್. ಅದೆಲ್ಲ ಇದಿಷ್ಟು ಕ್ಯಾರೆಕ್ಟರ್ಗಳು ನಿಮಗೆ ತುಂಬ ಫ್ರೆಶ್ ಆಗಿ ಮಜಾ ಕೊಡುತ್ತೆ ಸ್ಕ್ರೀನಲ್ಲಿ. ನನಗೆ ಯಶ್ ಶೆಟ್ಟಿ ಅಂದರೆ ಯಶ್ ಶೆಟ್ಟಿ ಈ ಒಂದು 20-25 ದಿವಸದ ಹಿಂದೆ ನಾವೆಲ್ಲ ಮಾಧ್ಯಮದವ್ರದ್ದು ಕೂತ್ಕೊಂಡಾಗ ಅಲ್ಲಿ ಒಂದಷ್ಟು ಜನರ ಹೆಸರುಗಳು ಬರ್ತವೆ, ಇಂಥವ್ರು ಯಶ್ ಶೆಟ್ಟಿ ಎಂದಾಗ ನಮ್ಮ ಹುಡುಗ ಅವ್ನಿಗೆ ಒಳ್ಳೇದಾಗಬೇಕು, ಆ ಥರದ ಪ್ರೀತಿ ಗಳಿಸ್ಕೊಂಡಿದ್ದೀರಿ. ಇಲ್ಲ, ಖುಷಿ ಆಗುತ್ತೆ ಸರ್. ನಾನು ಈಗಂತಲ್ಲ 2010-11 ವರ್ಷದ ಹಿಂದೆ ಜ್ವಲಂತಂ ಮೂವಿ ಅಂತ ರಿಲೀಸ್ ಆಯಿತು. ಮೂವಿ ಫ್ಲಾಪ್ ಆಯಿತು. ಬಟ್ ಆ ಮೂವಿಯಿಂದ ಬದುಕು ಕಟ್ಕೊಂಡವ್ ನಾನು ಒಬ್ಬನೇ. ಆ ಮೂವಿಯಿಂದ ಆ ಮೂವಿಗೆ 2-3 ಮೂವಿ ಆದಮೇಲೆ ಗ್ರೀನ್ ಹೌಸಲ್ಲಿ ಆಗ ತುಂಬ ಸಿಕ್ಕಾಪಟ್ಟೆ ಪ್ರೆಸ್ ಮೀಟ್ ನಡೀತಾ ಇತ್ತು ಹಿಂದ್ಗಡೆ ಗ್ರೀನ್ ಹೌಸಲ್ಲಿ. ಈಗೆಲ್ಲ ಈ ಕಡೆ ಶಿಫ್ಟ್ ಆಗಿಬಿಟ್ಟಿದೆ ನಾವು, ಸರಿನಾ. ಕೂತಾಗ ವಿಜಯ್ ಭರಮಸಾಗರ್ ಆಗಿರ್ಬೋದು, ಈಗ ಉದಯವನ್ ಇವರು ಚೇತನ್ ಸಾರ್ ಆಗಿರ್ಬೋದು, ಎಲ್ಲ ಕರೆದ್ರು. ಅವರ ಟೇಬಲಲ್ಲಿ ಕೂತಿದ್ರು, ಎಲ್ಲರೂ ಕೂತಿದ್ರು. ನಾನು ಕೂರಿಸ್ಬಿಟ್ಟು, ನೋಡು ನೀನು ಒಳ್ಳೆ ಆ್ಯಕ್ಟ್ರ್, ನಿಂಗೆ ಇಂತಿಂಥ ಸಮಸ್ಯೆಗಳಿದ್ದಾಗ, ಅಂದರೆ ನಾನು ಆ ಕಡೆಯಿಂದ ಬಂದವನ ಆದ್ದರಿಂದ ಆ ಕನ್ನಡ ಸಮಸ್ಯೆ ಇತ್ತು ನನ್ನದು. ಸೊ ಇಂತಿಂಥ ಸಮಸ್ಯೆಗಳಿದ್ದಾಗ ಇದನ್ನೆಲ್ಲ ಆದಷ್ಟು ಬೇಗ ನೀವು ಕ್ಲಿಯರ್ ಮಾಡ್ಕೊ, ನೀವು ಒಳ್ಳೆ ಆ್ಯಕ್ಟ್ರ್ ಆಗ್ತೀಯ ಅಂತ ಹೇಳ್ಬಿಟ್ಟು ಕೂರಿಸಿ ಬೆನ್ನು ತಟ್ಟಿದವ್ರು ಅವರೆಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾರು ಇಲ್ಲಿ ಸ್ಟೇಬಲಾಗಿ ನಿಲ್ಬೋದು, ಯಾರು ಹೋಗ್ಬೋದು ಅಂತ ಹೇಳ್ಬಿಟ್ಟು. ಬಟ್ ನಾನು ಯಾವತ್ತು ಕೂಡ ತಲೆಯಲ್ಲಿ ಒಂದು ಗಂಟೆ ಹಾಕೊಂಡ್ಬಂದವನು. ನನಗೆ ಈ ಉದ್ಯಮ ಏನಿದೆ, ನಾನು 5-6 ವರ್ಷ ಟ್ರೈ ಮಾಡ್ತೀನಿ. 5-6 ವರ್ಷದಲ್ಲಿ ಅದು ಹೇಳುತ್ತೆ ನೀನು ನಿಲ್ಲು ಅಥವಾ ಹೋಗು ಅಂತ ಹೇಳ್ಬಿಟ್ಟು, ಓಕೆನಾ. ಅದು ನಿಲ್ಲು ಅಂದಿದ್ದಕ್ಕೆ ನಾನು ಇಷ್ಟು ದಿವಸ ನಿಂತಿದ್ದೀನಿ. ನಾನು ಅವತ್ತು ಹೋಗಂತ ಹೇಳ್ತಿದ್ದೆ, ನಾನು ಹೋಗಿ ಇಷ್ಟೊತ್ತಿಗೆ ಹೋಟ್ಲ್ ಆಗ್ತಿದ್ನೋ ಅಂತ ಯಾವುದೊಂದು ಕೆಲಸ ಮಾಡ್ತಿದ್ನೋ, ಇಲ್ಲ NRIಗೆ ಹೋಗ್ತಿದ್ದೆ ನಾನು. ಅದು ಮನಸ್ಸಲ್ಲಿ ಗಂಟು ಹಾಕೊಂಡ್ಬಂದಿದ್ದೆ ನಾನು. ಯಾವತ್ತು ಕೂಡ ಇಂಡಸ್ಟ್ರಿ ಹೋಗಂತ ಹೇಳಿಲ್ಲ. ಒಂದ್ರ ಮೇಲೆ ಕೆಲಸ ಕೊಡ್ತಾ ಬಂದಿದ್ದೆ. ಒಂದು ಸೂಪರ್ ಹಿಟ್ ಮೂವಿ ಸಲಗ ಕೊಡ್ತು ನನಗೆ, ಏಕಲವ್ಯ ತುಂಬ ಚೆನ್ನಾಗಿ ಮಾಡ್ತು, ಗೌಡಿ ತುಂಬ ಚೆನ್ನಾಗಿ ಮಾಡ್ತು, ಒನ್ಸ್ ಅಪಾನ್ ಅ ಟೈಮ್ ಜಮಾಲಿಗುಡ್ಡ ಚೆನ್ನಾಗಿ ಮಾಡ್ತು, ಆ್ಯಂಡ್ ಸೂಯಿದಾರ ಒಳ್ಳೆ ಕ್ರಿಟಿಕ್ ತಂದು ಕೊಡ್ತು. ಮೊನ್ನೆ ಜಂಗಲ್ ಮಂಗಲ್ ಕೂಡ ತುಂಬ ಚೆನ್ನಾಗಿ ನನಗೆ ರಿವ್ಯೂ ತಂದು ಕೊಡ್ತು, ಆ್ಯಸ್ ಅನ್ ಮೈನ್ ಕ್ಯಾರೆಕ್ಟರ್ ಆಗಿ ಅಂತ ಹೇಳ್ತಿದ್ದೀನಿ ನಾನು. ಇನ್ನು ಚಿಕ್ಕ ಪುಟ್ಟ ಮೂವಿ ಯಾವ ಮೂವಿ ಮಾಡಿದ್ರು ಹೊರಗೆ ಬಂದಾಗ 4 ಜನ ನಿಮ್ಗೆ ಚೆನ್ನಾಗಿ ಮಾಡಿದೆ ಅಂತ ಹೇಳಿದರೆ ಹೊರತು ಯಾವತ್ತು ಇಲ್ಲಿಂದ ಹೋಗಿ ಅಂತ ಯಾವತ್ತೂ ಹೇಳಿಲ್ಲ. ನನಗೆ ಇಷ್ಟ ಆಗಿದ್ದು, ನೀವಾಗಲಿ, ರವಿ ಸರ್ ಆಗಲಿ, ಕಾಕ್ರೋಚರ್ ಆಗಲಿ, ಓಂ ಶಿವಮ್ ಅನ್ನುವಂಥ ಸಿನಿಮಾಗೆ ಒಳ್ಳೇದಾಗಬೇಕು, ನಾವು ಜೊತೆ ನಿಂತ್ಕೋಬೇಕು ಅನ್ನೋ ಆ ಮೈಂಡ್ ಸೆಟ್ ಇದೆ ಗೊತ್ತಾ. ಇಟ್ಸ್ ಅಬೌಟ್ ದ ರೆಸ್ಪೆಕ್ಟ್ ಟುವರ್ಡ್ಸ್ ದ ಸಿನಿಮಾ. ನಿಜ ಸರ್. ಅಲ್ವಾ ರವಿ ಸರ್?
ಈ ಥರದ್ದು ಆದಾಗ ಒಬ್ಬ ನಿರ್ದೇಶಕನಿಗೆ ಒಂದು ಎನರ್ಜಿ ಬರುತ್ತೆ, ನಿರ್ಮಾಪಕರಿಗೆ. ಮತ್ತು ಇನ್ನು ಕಮರ್ಷಿಯಲ್ ಮೂವಿ ಮಾಡೋ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಅವರು ತುಂಬ ಸಿಕ್ಕಾಪಟ್ಟೆ ಈ ಕೆಲಸ ಮಾಡಿ ಗೊತ್ತು ಅವರಿಗೆ, ಮತ್ತು ಅವ್ರಿಗೊಂದು ಮಾರ್ಕೆಟ್ ವ್ಯಾಲ್ಯೂ ಗೊತ್ತಿದೆ. ಈಗ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಮೂವೀಸ್ ಬರಬೇಕಂದ್ರೆ ಇಂಥ ಡೈರೆಕ್ಟರ್ಸ್ ಇಂಥ ಪ್ರೊಡ್ಯೂಸರ್ಗಳಿಂದ ಮಾತ್ರ ಸಾಧ್ಯ. ಇದೇ ಡೈರೆಕ್ಟರ್ ಇದೇ ಪ್ರೊಡ್ಯೂಸರ್ ಗೆದ್ದರೆ ಈ ಟೀಮಿಂದ ಇನ್ನೊಂದು 16 ಮೂವಿಗಳು ಬಂದುಬಿಡ್ತವೆ, ಇದೇ ಪ್ರೊಡ್ಯೂಸರ್ ಇನ್ನೊಂದು 10 ಮೂವಿ ಮಾಡ್ತಾರೆ. ನಮ್ಮ ಕಾರ್ಮಿಕರಿಗೆ ಕೆಲಸ ಆಗೋದು ಮೀನ್ಸ್ ನಮಗೂ ಕೂಡ ಸೇರಿ ನಾವು ಕೂಡ ದಿನಗೂಲಿ ಕಾರ್ಮಿಕರು ತಾನೆ, ನಾವು ಪರ್ ಡೇಗೆ ನಾವು ವರ್ಕ್ ಮಾಡೋರು. ನಾವು ಇಂಡಸ್ಟ್ರಿಯ ದೊಡ್ಡ ದೊಡ್ಡ ದಿಗ್ಗಜರು ಹೇಳಿದಂಥ ಮಾತು, ವರ್ಷಕ್ಕೆ 5-10 ಸಿನಿಮಾ ಸೂಪರ್ ಹಿಟ್ ಆಗ್ಬೋದು, ಬಟ್ 995 ಸಿನಿಮಾಗಳು ಇಂಡಸ್ಟ್ರಿನ ಬೆಳೆಸ್ತಾ ಇದ್ದಾವೆ. ಹೌದು ಸರ್, ನಿಜ ಖಂಡಿತ. ಇಲ್ಲಿರೋ ಎಲ್ಲ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ಗಳಿಗೂ ಸಣ್ಣ ಸಿನಿಮಾಗಳೇ ಅವ್ರ ಕುಟುಂಬಗಳಿಗೆ ಆಧಾರವಾಗಿದೆ. ಇಲ್ಲಿ ದೊಡ್ಡ ಸಿನಿಮಾ ನೀವು ಹೇಳ್ದಂಗೆ ವರ್ಷಕ್ಕೆ 10 ಸಿನಿಮಾ ಬರೋದು, 5 ಸಿನಿಮಾ ಬರೋದು, ಅದು ಸೂಪರ್ ಹಿಟ್ ಆಗೋದು ಒಂದು 5-6 ಆಗಿರ್ಬೋದು. ಬಟ್ ಈ ಪುಟ್ ಸಿನಿಮಾಗಳೇ ಇದೆಯಲ್ಲ, ಎಷ್ಟೋ ಜನ ಟೆಕ್ನಿಷಿಯನ್ಸ್ಗಳ ಕುಟುಂಬಗಳನ್ನು ಇವತ್ತಿಗೂ ಇಲ್ಲಿ ಕಾರ್ಮಿಕರನ್ನ ಜೀವಂತವಾಗಿ ಉಳಿಸಿದೆ. ಆ್ಯಸ್ ಅನ್ ಆ್ಯಕ್ಟರ್ ವರ್ಕ್ ಏನಂದರೆ ಈ ಮೂವಿನ ತಗೊಂಡೋಗಿ ಜನರ ಮುಂದೆ ಇಡುವವರೆಗೂ ಡೈರೆಕ್ಟರ್ ಜೊತೆ ಮತ್ತು ಪ್ರೊಡ್ಯೂಸರ್ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ಳೋದು. ಬಿಟ್ಟ ಮೇಲೆ ಜನ ಡಿಸೈಡ್ ಮಾಡ್ತಾರೆ ಏನಂತ ಹೇಳ್ಬಿಟ್ಟು. ಅದು ಮತ್ತೆ ಕುಚ್ಕೊಂಡು ಹೋಯ್ತು ಅಂತಂದರೆ ನಾವು ಮತ್ತೆ ಹೊರಡಬೇಕಾಗತ್ತೆ. ಅಂದರೆ ಚೆನ್ನಾಗಿದೆ, ನಾವು ಹೆಂಗಾದ್ರು ಹೊರಡೋಣ, 4 ಜನ ನೋಡೋಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಬೇಕಾಗತ್ತೆ. ಆ ರಿಸಲ್ಟ್ ಬರೋವರೆಗೆ ನಾವು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಜೊತೆ ನಿಲ್ಲಬೇಕಾಗತ್ತೆ. ಶೋ ಮಸ್ಟ್ ಬಿ ಗೋ ಆನ್ ಅಷ್ಟೇ. ಹಾಗಾಗಿ ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನು ಸರ್? ಇದರಲ್ಲಿ ಒಂದು ಅದೇ ಹೇಳ್ದಂಗೆ ಆಲ್ವಿನ್ ಸರ್ದೊಂದು ಸುಮಾರು ಒಂದು 5-6 ಫಿಲಮ್ ಮಾಡಿದ್ದೀವಿ ಕಂಟಿನ್ಯೂಸ್ ಆಗಿ. ಬಟ್ ಇದರಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸರ್. ಸೊ ಹೀರೋಯಿನು ನಂದು ಕಾಂಬಿನೇಷನ್ ಮತ್ತು ಹೀರೋ ಕಾಂಬಿನೇಷನಲ್ಲಿ ಒಂದು ಡಿಫ್ರೆಂಟ್ ಆಗಿ ಜರ್ನಿ ಮಾಡಿದ್ದೀನಿ. 120ಕ್ಕೂ ಹೆಚ್ಚು ಸಿನಿಮಾಗಳಂದ್ರೆ ಪ್ರತಿ ಸಿನಿಮಾ ಒಂದು ಪಾಠ ಕಲಿಸಿರುತ್ತೆ. ಹೌದು ಸರ್, ಖಂಡಿತವಲ್ಲ ಸರ್. ಇನ್ನು ಪಾಠ ಕಲಿತಾ ಇದ್ದೀನಿ ಸರ್, ಸ್ವಲ್ಪ ಕಲಿಸ್ತಾ ಇದೆ. ಅದೇ ಇವರು ಹೇಳ್ದಂಗೆ ಇದು ದೊಡ್ಡ ಫಿಲಮ್ಮು ಚಿಕ್ಕ ಫಿಲಮ್ ಅಲ್ಲ ಸರ್. ಸೊ ಈ ಥರ ಡೈರೆಕ್ಟ್ರ್ ಅವರೇ ನಮ್ಮಂಥವ್ರಿಗೆ ಕೆಲಸ ಕೊಡೋ ಸರ್. ಐ ಆಮ್ ಟೆಲ್ಲಿಂಗ್ ದ ಓಪನ್ಲಿ, ಬಿಕಾಸ್ ದೊಡ್ಡ ಸಿನಿಮಾ ಅವರು ಆ ಕಡೆ ನೋಡ್ತಾರೆ ಸರ್. ಸೊ ಇಲ್ಲಿ ಇಂಥ ಡೈರೆಕ್ಟ್ರುಗಳು ಇಲ್ಲಿರೋರು ನೋಡಿಕೊಂಡು ನಮಗೆ ಜೀವ ಕೊಡ್ತಾವ್ರೆ ಸರ್. ಮೇಲಾಗಿ ಸಿನಿಮಾದಲ್ಲಿ ದೊಡ್ಡದು ಸಣ್ಣದು ಅಂತಿಲ್ಲ ಅಂತ ನೀವು ಹೇಳಿದಲ್ಲ, ಎಲ್ಲ ಸಿನಿಮಾಗಳು ಸಿನಿಮಾನೇ. ತೆರೆ ಮೇಲೆ ನೋಡಿದಾಗ ಅದಕ್ಕೆ ನಾವು ಸೆಲೆಬ್ರೇಟ್ ಮಾಡ್ತೀವೋ ಅಥವಾ ವಿಜುವಲ್ ಹೊಡಿತೀವೋ ಅದೆಲ್ಲವೂ ಥಿಯೇಟ್ರಲ್ಲಿ ಡಿಸೈಡ್ ಆಗಿರುತ್ತೆ. ಓಕೆ, ಟೇಕ್ ಅವೇ ಏನು ಸರ್ ನಿಮ್ಮ ಸಿನಿಮಾದಿಂದ ಆಡಿಯನ್ಸಿಗೆ? ಸರ್, ಆಡಿಯನ್ಸಿಗೆ ಪ್ರೆಸೆಂಟ್ ಇವತ್ತು ಬೆಂಗಳೂರಲ್ಲಿ ಏನಾಗಿದೆ ಅಂದರೆ ಸರ್, ಎಲ್ಲರಿಗೂ ಗೊತ್ತಿರೋದು ಈ ಡ್ರಗ್ಸ್ ಮಾಫಿಯಾ ಅನ್ನೋದು ಒಂದಿಷ್ಟು ಯುವ ಜನರನ್ನು ಹೆಂಗೆ ಹಾಳು ಮಾಡ್ತಿದೆ. ಜೊತೆಯಲ್ಲಿ ಈ ಕೈಯಲ್ಲಿ ಎಲ್ಲರ ಕೈಯಲ್ಲಿ ಸ್ಮಾರ್ಟ್ ಮೊಬೈಲ್ ಬಂದಿರೋದ್ರಿಂದ ಯುವ ಜನರು ಬೇಸಿಕಲಿ ಅದರೊಳಗೆ ದಾರಿ ತಪ್ತಾ ಇದ್ದಾರೆ. ಒಂದು ಮೆಸೇಜ್ ಬಂದಿದ ತಕ್ಷಣ ಅದಕ್ಕೆ ರಿಪ್ಲೈ ಮಾಡಿದ ತಕ್ಷಣ ಇವ್ರ ಜೀವನದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ, ಅದರಿಂದ ಹೊರಗಡೆ ಬರೋದು ಹೇಗೆ, ಅದು ಮೇನ್ ಅಂಶ ಆಗಿರುತ್ತೆ. ಅದನ್ನು ಮೇಯ್ನಾಗಿ ಲೀಡ್ ಮಾಡ್ತಿರೋ ಕ್ಯಾರೆಕ್ಟರ್ ಬಂದು ನಮ್ಮ ಸುದೀಪ್ ಸರ್ ಮತ್ತು ST ಸರ್ದು ಕ್ಯಾರೆಕ್ಟರ್ ಆಗಿದೆ. ಆ ಗುಲ್ಗಂಜಿ ಮತ್ತು 2 ಕ್ಯಾರೆಕ್ಟ್ರು ಆ ನೆಗೆಟಿವ್ ಶೇಡಲ್ಲೇ ಪ್ಲೇ ಆಗುತ್ತೆ. ಅದ್ರ ಮಧ್ಯದಲ್ಲಿ ಹೀರೋ ಹೆಂಗೆ ಅವ್ರ ಮಧ್ಯದಲ್ಲಿ ಸಿಗಾಕೊಳ್ತಾನೆ, ಅದರಿಂದ ಹೊರಗಡೆ ಬರೋಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾನೆ ಹೀರೋ ಅನ್ನೋದೇ ಸಿನಿಮಾ ಜೀವನ. ಶೆಟ್ಟಿ ಅವರೇ, ನಿಮ್ಮ ಪ್ರಕಾರ ಸಿನಿಮಾ ಕಾಡಬೇಕಾ, ಪಾತ್ರ ಕಾಡಬೇಕಾ, ಅಥವಾ ಇಡೀ ಸಿನಿಮಾನೇ ಕಾಡಬೇಕಾ? ಇಡೀ ಸಿನಿಮಾನೇ ಕಾಡಿದರೆ ಎಲ್ಲ ಪಾತ್ರಗಳು ಗೆದ್ದಂತೆ. ಯಾವುದೋ ಒಂದು ಪಾತ್ರ, ಈಗ ಇತ್ತೀಚೆಗೆ ಸೂಪ್ರಮ್ಸು ಇಡೀ ಮೂವಿನ ಹಿಟ್ಟು, ಅದು ಬರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆನೇ ಎಲ್ಲರೂ ಮಾತಾಡ್ತಿದ್ದಾರೆ. ಸಿನಿಮಾ ಪ್ರೀತಿ ಅಂತ ಇವತ್ತಿಗೂ ನಾನು ಮೂವಿ ಇನ್ನೂ ನೋಡಿಲ್ಲ. ನಾನು ನನ್ನ ಮಿಸಸ್ ಅವ್ರ ತಂದೆ ತೀರ್ಕೊಂಡ್ಬಿಟ್ರು, ಜಂಗಲ್ ಮಂಗಲ್ ನಡೀತಿರ್ಬೇಕಾದ್ರೆ ನಾನು ಅರ್ಧದಲ್ಲಿ ಬಿಟ್ಟು ಹೋಗ್ಬೇಕಾಯ್ತು. ನಾನು ಓದವನು ಮೊನ್ನೆ ಬಂದೆ ಅಷ್ಟೇ, ನಾನೇ ಮೂವಿ ನೋಡಿಲ್ಲ ಇನ್ನೂ ಕೂಡ. ಆದರೆ ನಾನು ಇನ್ಸ್ಟಾಗ್ರಾಮ್ ಅಥವಾ FB ನಾನು ನೋಡಬೇಕಾದ್ರೆ ಅಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ದಾರೆ. ಅದ್ಯಾಕೆ ಮೂವಿ ಗೆದ್ದಿದ್ದಕ್ಕೆ ಮಾತಾಡ್ತಿದ್ದಾರೆ. ಯಾವುದೋ ಒಂದು ಮೂವಿಲಿ ಒಂದು ಕ್ಯಾರೆಕ್ಟರ್ ಗೆದ್ದರೆ ಅದು ಏನು ಪ್ರಯೋಜನ ಆಗಲ್ಲ, ಅಲ್ಲಿಂದ ಅಲ್ಲಿಗೆ ಆಗಿಬಿಡುತ್ತೆ. ಸಿನಿಮಾ ಗೆಲ್ಲಬೇಕು. ಸಿನಿಮಾ 2 ಥರ ಗೆಲ್ಲುತ್ತೆ, ಒಂದು ಕ್ರಿಟಿಕಲ್ ಗೆಲ್ಲುತ್ತೆ, ಇನ್ನೊಂದು ಕಮರ್ಷಿಯಲ್ ಗೆಲ್ಲುತ್ತೆ. ಸೂಪರ್ ಶೋ ಇವತ್ತಿಗೆ ಕಮರ್ಷಿಯಲ್ ಗೆಲ್ತಾ ಇದೆ. ಎಲ್ಲೂ ಕೂಡ ಇಲ್ಲ, ಟಿಕೆಟ್ಸೇ ಇಲ್ಲ. ನಿನ್ನೆ ನಾನು ಹೋಗ್ಬೇಕಂತ ಟ್ರೈ ಮಾಡಿದೆ, ನಾನು ಟಿಕೆಟೇ ಸಿಗ್ತಾ ಇಲ್ಲ. ಎಲ್ಲೋ ಮಿಡ್ಲಲ್ಲಿ ಒಂದು ಇದೆ, ಹಿಂಗಿದೆ. ನಾವು 2-3 ಜನ ಹೋಗೋದಾದರೆ ಟಿಕೆಟೇ ಇಲ್ಲ ಜೊತೆಗೆ. ಅದು ನೋಡೋಕೆ ಖುಷಿ ಆಗುತ್ತೆ. ನಮ್ಮ ಮೂವಿನ, ನಮ್ಮ ಕನ್ನಡ ಮೂವಿನ ಟಿಕೆಟ್ ಸಿಗ್ತಿಲ್ಲ, ನಾವೇ ವೇಟ್ ಮಾಡಿಬಿಟ್ಟು ನೋಡ್ಬೇಕು. ಇನ್ನು ನೆಕ್ಸ್ಟ್ ವೀಕ್ ನೋಡೋಣ, ಅದನ್ನ ನೆಕ್ಸ್ಟ್ ವೀಕ್ ನೋಡೋಣ ಅಂತ ಹೇಳ್ಬಿಟ್ಟು ಖುಷಿ ಇದೆ. ಆ ಥರ ಓಂ ಶಿವಮೊಗ್ಗು ಕೂಡ ಆ ಥರ ಆಗಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ತುಂಬ ಹಾರ್ಡ್ ವರ್ಕ್ ಇದೆ. ಇವರು ಹಾರ್ಡ್ ವರ್ಕ್ ಇದೆ, ಒಳ್ಳೆ ಕತೆ ಮಾಡಿದ್ದಾರೆ, ಒಂದು ಒಳ್ಳೆ ಟೀಮ್ ಕಟ್ಟಿದ್ದಾರೆ. ಹೀರೋದು ಹಾರ್ಡ್ ವರ್ಕ್ ಇದೆ. ದುಬೈಲಿ ಓದ್ತಾ ಇದ್ರು ಕೂಡ ಶೂಟಿಂಗ್ ಅಂತ ಟೈಮ್ ತೆಗೆದಿಟ್ಬಿಟ್ಟು ರಿಹರ್ಸಲ್ ಮಾಡಿಕೊಂಡು, ಆ್ಯಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್, ಫೈಟಿಂಗ್ ಆಗಿರ್ಬೋದು, 3ಕ್ಕೂ ಒಳ್ಳೆ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದು ಅವ್ನಿಗೊಂದು ಟಾಸ್ಕ್ ಇದ್ದಿದ್ದು ಒಂದೇ. ಎದುರುಗಡೆ ಬಂದಾಗ ಸೀನಿಯರ್ ಆರ್ಟಿಸ್ಟ್ ಇರ್ತಾರೆ, ಅವ್ರ ಜೊತೆ ನಾನು ಹೆಂಗೆ ಮಾಡಲಿ ಅನ್ನೋದು ಅಷ್ಟೊಂದು ಟಾಸ್ಕ್ ಇದ್ದಿದ್ದು. ಅದು 1 ಡೇ 2nd ಡೇ ಎಲ್ಲರೂ ಮಿಂಗಲ್ ಆಗ್ತಾ ಅವನಿಗೂ ಅದು ಕ್ಲಿಯರ್ ಆಗ್ತಾ ಹೋಯಿತು. ಅದ್ಭುತವಾಗಿ ಮಾಡಿದ್ದಾರೆ. ರವಿ ಸರ್, ನೀವೇನೈತೆ ಆಡಿಯನ್ಸ್ಗೆ ಸಿನಿಮಾ ಬಗ್ಗೆ ವೆಲ್ಕಮ್ ಮಾಡಿ? ಆಡಿಯನ್ಸ್ಗೆ ಹೇಗೆ ವೇಶ್ವರ ಎಲ್ಲರಿಗೂ ಸರ್, ದಯವಿಟ್ಟು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ನೋಡಬೇಡಿ.
ಪ್ಲೀಸ್ ಬಂದು ಥಿಯೇಟ್ರಲ್ಲಿ ನೋಡ್ರಿ, ಅವಾಗ ಗೊತ್ತಾಗುತ್ತೆ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ. ಸೊ ಯಾಕಂದರೆ ಇದು ದೊಡ್ಡದು ಚಿಕ್ಕದಲ್ಲ, ಕಲೆತ ಅನ್ನೋದು ಎಲ್ಲರಿಗೂ ಒಂದೇ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಚಿತ್ರವನ್ನು ನೋಡಿ ಆಮೇಲೆ ನೀವು ಡಿಸೈಡ್ ಆಗ್ತೀರಾ ಸೊ ಯಾವುದು ಚೆನ್ನಾಗಿದೆ ಯಾವುದು ಇದಾಗಿದೆ ಅಂತ ಸರ್. ಅಷ್ಟೇ. ಎಸ್ ರವಿ ಸರ್, ಥ್ಯಾಂಕ್ ಯು ಸೊ ಮಚ್. ಅರವಿಂದ್ ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ಶೆಟ್ಟಿ ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲರ ಕನಸು ನನಸಾಗಲಿ. ಓಂ ಶಿವಂ ದೊಡ್ಡ ಮಟ್ಟಕ್ಕೆ ಗೆದ್ದು ನಿಮಗೆ ಮತ್ತಷ್ಟು ದಾರಿ ಮಾಡಿಕೊಳ್ಳಿ ಅಂತ ಸುದ್ದಿ ಮನೆ ತುಂಬ ಒಳ್ಳೆ ಮನಸ್ಸರ ಕೇಳುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.